ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಹಾಗಾದರೇನು ನಾವು ಡ್ಯಾಶ್ ಅಧೀನರಲ್ಲ, ಕೃಪೆಗೆ ಅಧೀನರೆಂದು ಪಾಪವನ್ನು ಮಾಡಬಹುದು? ನಿಮ್ಮ ಆಪ್ಷನ್ಸ್: ಎ ಕರ್ತನ ಕೃಪಾ ಹಸ್ತ, ಬಿ ಕರ್ತನ ಗಮನಿಸುವ ಕಣ್ಣುಗಳು, ಸಿ ಧರ್ಮಶಾಸ್ತ್ರ, ಡಿ ನ್ಯಾಯ ನಿರ್ಣಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಧರ್ಮಶಾಸ್ತ್ರ. ಪ್ರಶ್ನೆ, ಹಿರಿಯರು ಕೇಳಿದ್ದು, ಕರ್ತನು ರೂತಳನ್ನು ಯಾವ ಇಬ್ಬರು ಸ್ತ್ರೀಯರಾಗಿ ಮಾಡಬಲ್ಲನು? ನಿಮ್ಮ ಆಪ್ಷನ್ಸ್: ಎ ಸಾರಾ ಮತ್ತು ನವೋಮಿ, ಬಿ ಮಿರ್ಯಾಮಳು ಮತ್ತು ನವೋಮಿ, ಸಿ ಜೂದಿತ ಮತ್ತು ಮಿರ್ಯಾಮಳು, ಡಿ ಲೇಹ ಮತ್ತು ರಾಹೇಲಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಪೌಲನು ಎಲ್ಲಿಗೆ ಹೋಗುತ್ತಿರುವಾಗ ಯೇಸುವಿನ ದರ್ಶನ ಅವನನ್ನು ತಡೆಯಿತು? ನಿಮ್ಮ ಆಪ್ಷನ್ಸ್: ಎ ಯೆರೂಸಲೇಮ್, ಬಿ ದಮಾಸ್ಕಸ್, ಸಿ ಯೆಹೂದ, ಡಿ ಐಗುಪ್ತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದಮಾಸ್ಕಸ್. ಪ್ರಶ್ನೆ, ಯೇಸು ಅವರಿಗೆ ಹೇಳಿದ್ದು, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಪಾಪ ಮಾಡುವ ಎಲ್ಲರೂ ಡ್ಯಾಶ್ ದಾಸರು. ನಿಮ್ಮ ಆಪ್ಷನ್ಸ್: ಎ ಸೈತಾನನ, ಬಿ ದೇವರ, ಸಿ ಪಾಪಕ್ಕೆ, ಡಿ ಸ್ವಂತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಪಕ್ಕೆ. ಪ್ರಶ್ನೆ, ಕನಿಕರ ಮತ್ತು ಸತ್ಯದಿಂದ ಅಕ್ರಮವು ಶುದ್ಧೀಕರಿಸಲ್ಪಡುತ್ತದೆ, ಆದರೆ ಡ್ಯಾಶ್ ಭಯದ ಮೂಲಕ ಮನುಷ್ಯರು ಕೆಟ್ಟದ್ದರಿಂದ ತೊಲಗುತ್ತಾರೆ. ನಿಮ್ಮ ಆಪ್ಷನ್ಸ್: ಎ ಧರ್ಮಶಾಸ್ತ್ರ, ಬಿ ಕರ್ತನು, ಸಿ ಪರಿಣಾಮಗಳು, ಡಿ ಜನರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರ್ತನು. ಪ್ರಶ್ನೆ, ಸತ್ಯವೇದದಲ್ಲಿ ತ್ರಿಯೇಕತ್ವದ ಬಗ್ಗೆ ಎಲ್ಲಿ ಬರೆಯಲಾಗಿದೆ? ನಿಮ್ಮ ಆಪ್ಷನ್ಸ್: ಎ ಯೋಹಾನ, ಬಿ ಪ್ರಕಟಣೆ, ಸಿ 1 ಯೋಹಾನ, ಡಿ ಎಲ್ಲೂ ಇಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲೂ ಇಲ್ಲ. ಪ್ರಶ್ನೆ, ಹೃದಯದಲ್ಲೇ ಸುನ್ನತಿ ಮಾಡಿಕೊಳ್ಳಿರಿ, ಡ್ಯಾಶ್ ಆಗಬೇಡಿರಿ. ನಿಮ್ಮ ಆಪ್ಷನ್ಸ್: ಎ ಅವಿಶ್ವಾಸಿಗಳು, ಬಿ ದ್ವೇಷಭರಿತ, ಸಿ ಮೊಂಡುಗಾರರು, ಡಿ ಬಿಗಿದ ಕುತ್ತಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ ಬಿಗಿದ ಕುತ್ತಿಗೆ. ಪ್ರಶ್ನೆ, ಮನುಷ್ಯರು ಪುನಃ ಸ್ಥಾಪಿಸಲ್ಪಟ್ಟ ಮೇಲೆ ಸೈತಾನನ ಗತಿ ಏನಾಗುವುದು? ನಿಮ್ಮ ಆಪ್ಷನ್ಸ್: ಎ ಅವನು ನಾಶವಾಗುವನು, ಬಿ ನಂತರದಲ್ಲಿಯೂ ಆತ ಉಳಿಯುವನು, ಸಿ ಆತನು ಮಾನಸಾಂತರ ಹೊಂದುವನು, ಡಿ ಆತನು ತಳವಿಲ್ಲದ ಬಾವಿಯಲ್ಲಿ ನಿತ್ಯವೂ ವಾಸಿಸುವನು. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ, ಕರ್ತನು ಮೋಶೆಯನ್ನು ಎಲ್ಲಿ ಸಮಾಧಿ ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಅಡವಿಯಲ್ಲಿ, ಬಿ ಮೋವಾಬ್ ದೇಶದ ಪೇತ್ಬೋರ್ ಬಳಿಯಲ್ಲಿ, ಸಿ ಸೀನಾಯ್, ಡಿ ಕಾನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ಯಾಕೋಬನು ಸತ್ತಾಗ ಅವನಿಗೆ ಎಷ್ಟು ವರ್ಷಗಳು? ಆಪ್ಷನ್ಸ್: ಎ 147, ಬಿ 156, ಸಿ 120, ಡಿ 127. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ 147. ಪ್ರಶ್ನೆ, ನ್ಯಾಯ ತೀರ್ಪಿನ ದಿನಗಳು ಎಷ್ಟು ಕಾಲ? ನಿಮ್ಮ ಆಪ್ಷನ್ಸ್: ಎ 24 ಗಂಟೆಗಳ ಕಾಲ, ಬಿ 1000 ವರ್ಷಗಳು, ಸಿ 7 ವರ್ಷಗಳು, ಡಿ ಇದು ಬರೆಯಲ್ಪಟ್ಟಿಲ್ಲ. ಸರಿಯಾದ ಉತ್ತರ ಆಪ್ಷನ್ ಬಿ 1000 ವರ್ಷಗಳು. ಪ್ರಶ್ನೆ, ಪ್ರಕಟಣೆ ಪುಸ್ತಕದಲ್ಲಿ ಜೀವದಾಯಕ ವೃಕ್ಷದ ಅವಶ್ಯಕತೆ ಏನು?
ನಿಮ್ಮ ಆಪ್ಷನ್ಸ್ ಎ ಯೇಸುವಿನ ತ್ಯಾಗವನ್ನು ಸೂಚಿಸಲು, ಬಿ ದೇಶದ ಸೌಖ್ಯಕ್ಕಾಗಿ, ಸಿ ಏದೇನ್ ತೋಟದಲ್ಲಿರುವುದಕ್ಕೆ ಹೋಲಿಕೆಯಾಗಿ, ಡಿ ಎಲ್ಲ ಜನರು ಪಾಪಗಳನ್ನು ಸ್ಮರಿಸಲು. ಸರಿಯಾದ ಉತ್ತರ ಆಪ್ಷನ್ ಬಿ ದೇಶದ ಸೌಖ್ಯಕ್ಕಾಗಿ. ಪ್ರಶ್ನೆ, ಸತ್ಯವೇದದ ಪ್ರಕಾರ ಗುಹೆಯಲ್ಲಿ ವಾಸಿಸಿದ ಮೊದಲ ಮನುಷ್ಯ ಯಾರು? ನಿಮ್ಮ ಆಪ್ಷನ್ಸ್ ಎ ಆದಾಮ್, ಬಿ ಹನೋಕ್, ಸಿ ಲೋಟ, ಡಿ ಕಾಯಿನ. ಸರಿಯಾದ ಉತ್ತರ ಆಪ್ಷನ್ ಸಿ ಲೋಟ. ಪ್ರಶ್ನೆ, ಅಪೊಸ್ತಲನಾದ ಪೌಲನು ಗಲಾತ್ಯರಿಗೆ ಬರೆದ ಪತ್ರಿಕೆಯಲ್ಲಿ ಅಬ್ರಹಾಮನ ಸೇವಕಳಾದ ಹಾಗರಳು ಯಾವುದಕ್ಕೆ ಸೂಚಿತಳಾಗಿದ್ದಾಳೆ ಎಂದು ತಿಳಿಸುತ್ತಾನೆ? ಆಪ್ಷನ್ಸ್ ಎಲ್ಲ ನಂಬಿಗಸ್ತ ಸ್ತ್ರೀಯರಿಗೆ, ಬಿ ನಂಬಿಗಸ್ತರು, ಸಿ ಸೀನಾಯಿ ಪರ್ವತದ ಒಡಂಬಡಿಕೆ, ಡಿ ಹೊಸ ಒಡಂಬಡಿಕೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಅಪೊಸ್ತಲನಾದ ಪೌಲನು ಸಬ್ಬತ್ ದಿನದ ವಿಶ್ರಾಂತಿ ಎಂದರೆ ಏನೆಂದು ಸೂಚಿಸಿದನು? ನಿಮ್ಮ ಆಪ್ಷನ್ಸ್ ಎ ವಾರದ ಯಾವುದೇ ದಿನ, ಬಿ ದೇವರ ವಿಶ್ರಾಂತಿಯಲ್ಲಿ ಸೇರುವುದು, ಸಿ ವಾರದ 6ನೆಯ ದಿನ, ಡಿ 7ನೇ ದಿನ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ಸರ್ಪ ಸಂತಾನದವರು ಎಂದು ಯೇಸು ಯಾರನ್ನು ಕರೆದನು? ನಿಮ್ಮ ಆಪ್ಷನ್ಸ್ ಎ ಯಾಜಕರು, ಬಿ ಫರಿಸಾಯರನ್ನು, ಸಿ ಸದ್ದುಕಾಯರನ್ನು, ಡಿ ಯಹೂದ್ಯರನ್ನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಫರಿಸಾಯರನ್ನು. ಕ್ರಿಶ್ಚಿಯನ್ ಧರ್ಮದಲ್ಲಿ ಕೊನೆಯ ತೀರ್ಪು ಎಂದು ಕರೆಯಲ್ಪಡುವ ಜಡ್ಜ್ಮೆಂಟ್ ಡೇ ಎಂದರೆ ದೇವರು ಬದುಕಿರುವ ಪ್ರತಿಯೊಬ್ಬರನ್ನು ಜೀವಂತ ಮತ್ತು ಸತ್ತವರನ್ನು ನಿರ್ಣಯಿಸುವಾಗ ಇದು ಯೇಸುಕ್ರಿಸ್ತನ 2ನೇ ಬರುವಿಕೆಯ ನಂತರ ಸಂಭವಿಸುತ್ತದೆ ಎಂದು ನಂಬಲಾಗಿದೆ. ಆದರೆ ನಿಖರವಾದ ಸಮಯ ತಿಳಿದಿಲ್ಲ ಮತ್ತು ಅದು ಯಾವಾಗ ಸಂಭವಿಸುತ್ತದೆ ಎಂದು ದೇವರಿಗೆ ಮಾತ್ರ ತಿಳಿದಿದೆ. ಬೈಬಲ್ ಉಲ್ಲೇಖಿಸುವ ಅಂತ್ಯಕಾಲದ ಕೆಲವು ಚಿಹ್ನೆಗಳು ಇಂತಿವೆ: ರಾಷ್ಟ್ರಗಳ ನಡುವಿನ ಯುದ್ಧಗಳು, ಕ್ಷಾಮಗಳು, ಭೂಕಂಪಗಳು, ಸಾಂಕ್ರಾಮಿಕ ರೋಗಗಳು, ಕಾನೂನು ಬಾಹಿರತೆ, ದೊಡ್ಡ ಅಲೆಗಳು, ಸೂರ್ಯ, ಚಂದ್ರ ಮತ್ತು ನಕ್ಷತ್ರಗಳಿಂದ ಚಿಹ್ನೆಗಳು. ಪ್ರತಿಯೊಬ್ಬರೂ ದೇವರ ಮುಂದೆ ನಿಲ್ಲುತ್ತಾರೆ ಮತ್ತು ಅವರ ಕಾರ್ಯಗಳ ವೈಯಕ್ತಿಕ ಖಾತೆಯನ್ನು ನೀಡುತ್ತಾರೆ ಎಂದು ಬೈಬಲ್ ಹೇಳುತ್ತದೆ. ಯೇಸು ಕ್ರಿಸ್ತನು ನ್ಯಾಯಾಧೀಶನಾಗಿರುತ್ತಾನೆ ಮತ್ತು ಜೀವಗ್ರಂಥಗಳಲ್ಲಿ ತಮ್ಮ ಹೆಸರು ಇಲ್ಲದವರು ಅಗ್ನಿ ನರಕದಲ್ಲಿ ತಳ್ಳಲ್ಪಡುವರು. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ.